ಕಾಲರ್ ವ್ಲಾಗ್ಗೆ ಸ್ವಾಗತ. ಗಂಟೆ 6:30 ಆಯ್ತಾ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂತ ಒಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ ಇದು. ಹೆಂಗೆ ಗೊತ್ತಾ ಕಾಂಬ, ನಾನು ಈ ಥರ ಯಾಕೆ ಮಂಡೆ ಬಿಚ್ಕೊಂಡಿದೆ ಅಂತ ಹೇಳಿದ್ರೆ, ನಾನು ತಲೆ ಬಚ್ಕೊಂತ ಇದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಲೆಗೆ ಒಂದು ಬಾಚಣಿಗೆ ಹಾಕೋಕ್ಕೂ ಪೂರ್ಸೋತಾತಿಲ್ಲ. ಅಂದ್ರೆ ಅಷ್ಟೊಂದು ಕೆಲಸ ಇತ್ತು ಅನ್ಕೋಬೇಡಿ. ಯಾಕಂದ್ರೆ ನನ್ನ ಮಗಳು ಬಂದು ಆವಾಗ ತಲೆ ಹಿಂಗೆ ಕೂದಲು ಎಳಿತಾನೇ ಇರ್ತಾಳೆ. ಅದಕ್ಕೋಸ್ಕರ ತಲೆ ಒಂದ್ಸಲ ಹಿಂಗೆ ಆಯ್ತು. ಮತ್ತೆ ಇಲ್ಲಿಗೆ ಬಂದಾಗ ನನ್ನ ಹೇರ್ ಇಷ್ಟಿದ್ದ ಹೇರ್ ಇಷ್ಟತ್ತೆ. ಯಾಕಂದ್ರೆ ಇದ್ರ ನೀರಿನ ಪ್ರಭಾವ ಇರ್ಬೋದು, ಅಥವಾ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ ಮುಂಚೆ, ಅದರಲ್ಲಿ ಈಗ ಎಫೆಕ್ಟ್ ಆಗಿತ್ತು. ಓಕೆ, ಇವತ್ತು ಡಿನ್ನರಿಗೆ ನಾನು ಏನಂದ್ರೆ ಪಲಾವ್ ಮಾಡುವಂತ ಅನ್ಕೊಂಡಿದ್ದೆ. ಯಾವುದಂದ್ರೆ ಒಂದು ಸಿಂಪಲ್ ಪಲಾವ್, ಈಸಿ ಪಲಾವ್, ಪುದೀನ ಪಲಾವ್ ಮಾಡುವಂತ ಅನ್ಕೊಂಡಿದ್ದೆ. ಕಾಂಬ ಹೆಂಗ್ ಗೊತ್ತಂತ, ಹಿಂಗಿಷ್ಟ ಆದ್ರೆ ನೀವು ಟ್ರೈ ಮಾಡ್ಲಕ್ಕ ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡುವ. ಈರುಳ್ಳಿ ಕಟ್ ಮಾಡೋ ಫಸ್ಟಿಗೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ ಪಲಾವಿಗೆ, ಸ್ವಲ್ಪ ಸಾಕದು. ಇದ್ರ ಕಲರ್ ಕಾಣಿ ಹೆಂಗಿತ್ತು, ಪರ್ಪಲ್ ಕಲರ್. ಇದನ್ನ ಹಿಂಗೊಂದು ರ್ಯಾಂಡಮ್ ಆಗಿ ನಾನು ಕಟ್ ಮಾಡ್ಕೊಳ್ತೆ. ತುಂಬಾ ತರಕಾರಿ ಹಾಕಿ ಎಲ್ಲ ಕೆಲವ್ರು ಮಾಡ್ತಿರು, ಬಟ್ ನಾನು ಹಿಂಗೇನೆ ಮಾಡುದು. ಒಂದೊಂದ್ಸರಿ ಜಾಸ್ತಿ ತರಕಾರಿ ಎಲ್ಲ ಹಾಕುದಿಲ್ಲ. ತರಕಾರಿ ಹಾಕಿದ್ರೆ ಒಳ್ಳೇದು. ಇದು ಪುದೀನ ಪಲಾವ್ ಅಲ್ಲ, ಪುದೀನನೇ ಮೇನ್ ಇರುತ್ತೋ. ಟೊಮೆಟೊ ತಕೊಂಡೆ, ಒಂದು ಹಾಫ್ ಟೊಮೆಟೊ ಸಾಕತ್ತು. ಮತ್ತೆ ನಾನು ಲೆಮನ್ ಹಾಕೋದ್ರಿಂದ ಚೂರು, ಅದಕ್ಕೆ ಒಂದು ಹಾಫ್ ಟೊಮೆಟೊ ಹಿಂಗೆ ರ್ಯಾಂಡಮ್ ಆಗಿ ಚಾಪ್ ಮಾಡ್ಕೊಂಡ್ರೆ ಸಾಕತ್ತು. ಈ ಸಿಪ್ಪೆ ತೆಗೆದು ಎಷ್ಟು ಚಂದ ಎತ್ಕಣಿ. ಇದು ಈಸಿ ಯೂಸ್ ಮಾಡೋಕೆಲ್ಲ. ಬಟ್ಟ ಒಂದು 2 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಸಿಪ್ಪೆ ಎಲ್ಲ. ತರಕಾರಿ ಹಾಕುದಿಲ್ಲ ಅನ್ಕಾಣದೆ. ಒಂದು ಕ್ಯಾರೆಟ್ ಇದಿತ್ತು, ಹಾಕುದ ಬೇಡದ ಗೊತ್ತಿಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ. ಹಂಗ ಇದನ್ನ ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ತೆ. ಇದನ್ನ ಹಂಗೆ ಇಟ್ಟಿದ್ದೆ, ನಂಗೆ ನೆನಪು ಹೋಯ್ದಿತ್ತು. ಪಲಾವಿಗೆ ಒಂದು ಸಿಂಪಲ್ ಮಸಾಲೆ ಮಾಡ್ಕೊಂಬ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಪುದೀನ ಸೊಪ್ಪು, ಮತ್ತೆ ಒಂದು 3 ಹಸಿಮೆಣಸು ತಗೊಂಡಿದೆ, ಒಂದು 4 ಬೆಳ್ಳುಳ್ಳಿ, ಮತ್ತೆ 1 ಇಂಚು ಶುಂಠಿ ತಗೊಂಡಿದೆ. ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕುವ, ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸು ಹಾಕುವ, ನಂತರ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಂತೆ, ಮತ್ತೆ ಇದಕ್ಕೆ 2 ಲವಂಗ ಪೀಸ್ ಹಾಕುವ. ಲವಂಗ ಹಾಕೋದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕುವ. ಕೊತ್ತಂಬರಿ ಕಾಳು ಸಹ ಇದಕ್ಕೆ ಹಾಕಿದ್ರೆ ಟೇಸ್ಟ್ ಒಳ್ಳೆ ಬರುತ್ತಾ. ಮಸಾಲೆ ರೆಡಿ ಆಯ್ತಲ್ಲ. ವಾ, ಪುದೀನದ ಒಳ್ಳೆ ಗಮ್ ಅಂತ ಕಣಿ ಮಸಾಲೆ ರೆಡಿ ಆಯ್ತಾ. ನಂಗೆ ಆಕ್ಚುಲಿ ಪಲಾವ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾ ಮಾಡ್ಬೇಕ ಪಲಾವ್. ತುಪ್ಪ ಹಾಕೊಂಡಿದೆ. ತುಪ್ಪ ಹಾಕಿ ಆದ್ಮೇಲೆ ಇದನ್ನ ಸ್ಪೈಸಸ್ ಹಾಕುವ. ಏನ್ ಚಕ್ಕೆ ಇದೆಲ್ಲ ಸೇರಿ ಹಾಕುವ. ಮತ್ತೆ ಜೊತೆಗೆ ಕ್ಯಾಶು ಹಾಕದಕ್ಕೆ. ಕ್ಯಾಶು ಇಲ್ಲಿದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಹಾಕಿ ಚಂದ ಮಾಡಿ ಬಾಡಿಸ್ಕೊಂಬ. ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬ ಚಂದ ಮಾಡಿ. ಮಸಾಲೆ ಹಾಕುವ. ಇದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಹಸಿ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಒಂಚೂರು ಬಾಡಿಸ್ಕೊಂಬ. ಮಸಾಲೆ ರುಬ್ಬೋತಿಗೆ ಬಟಾಣಿ ಒಂದು ಸ್ವಲ್ಪ ಹಾಯ್ಕೊಂಡು ಸಹ ಟೇಸ್ಟ್ ತುಂಬಾ ಒಳ್ಳೆ ಇರುತ್ತ. ನಾನು ಅದನ್ನ ಸ್ಕಿಪ್ ಮಾಡಿದೆ. ಈಗ ತರಕಾರಿ ಹಾಯ್ಕೊಂಬ ಇದಕ್ಕೆ. ಒಳ್ಳೆ ಇದು ಹಸಿ ಎಲ್ಲ ಹೋಗ್ಬೇಕು, ಅಲ್ಲಿ ತನಕ ಬಾಡಿಸ್ಕೊಂಬ. ನಾನಿಲ್ಲಿ ಇದು ಸೋನಾ ಮೊಸರು ಅಕ್ಕಿ ತಕೊಂಡಿದ್ದೆ, 1/4 ಕಪ್ ತಕೊಂಡಿದೆ. ಚಂದ ಮಾಡಿ ವಾಶ್ ಮಾಡ್ಕೊಂಡಿದ್ದೆ. ಆಡ್ ಮಾಡುವ. ನಾನಿನ್ನು ಇದಕ್ಕೆ ಉಪ್ಪು ಹಾಕ್ಲಿಲ್ಲ, ಉಪ್ಪು ಈಗ ಹಾಯ್ಕಂತೆ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ತರ ಸರಿ ಲೈಕ್
ಕಾಲ್ ಕಪ್ ಅಕ್ಕಿಗೆ ನಾನಿಲ್ಲಿ 2.5 ಕಪ್ಪು ತಗೊಂಡಿದ್ದೆ ನೀರು. ಉಪ್ಪಿತ್ತಲೆ ಕಾಂಬ, ಮತ್ತೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಸ್ವಲ್ಪ ಹಿಂಡ್ತಾ ಇದ್ದೆ. ಟೊಮೆಟೊನ ಇರೋದ್ರಿಂದ ಸಾಕಾಗ್ತು. ಇದು ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸ್ತು ನಂಗೆ, ಸೊ ಹಂಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೆ, ಯಾಕಂದ್ರೆ ಲಾಸ್ಟ್ಗೆ ಉಪ್ಪು ಇರುವುದಿಲ್ಲ ಅಷ್ಟು ತೆಗೋತಿಗೆ, ಹಾಗಾಗಿ. ಓಕೆ ಸಾಕು, ಇದೀಗ ಮುಚ್ಚಿಡುವ. ಇದಕ್ಕೊಂಚೂರು ಇವಾಗ ಚೂರು ತುಪ್ಪ ಹಾಕಂತ ಇದ್ದೆ. ಒಂದು 2 ವಿಸಿಲ್ ಬರ್ಲಿ. ಓಕೆ, ರಾಯ್ತ ರೆಡಿ ಆಯಿತು. ನಾವು ಇದಕ್ಕೆ ಮೊಸರು ಬಜ್ಜಿ ಅಂತ ಕರೆಯೋದು ಅಷ್ಟೇ. ಎಂತ ಈರುಳ್ಳಿ ಕಟ್ ಮಾಡಿ ಹಾಕಿದೆ, ಉಪ್ಪು ಹಾಕಿದೆ ಅಷ್ಟೇ. ಮೊಸರು ಬಜ್ಜಿ, ಈಗ ಊಟ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಪಲಾವ್ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಬಾಯ್ ಬಾಯ್.